ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಸೂಪರ್ ಆಗಿರ್ತಕ್ಕಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ನಾನು ತೋರಿಸ್ತಕ್ಕಂಥ ಮೆಸರ್ಮೆಂಟ್ಸು ಸೇಮ್ ಆ್ಯಸ್ ಇಟ್ ಈಸ್ ಫಾಲೋ ಆಗಿ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ನೀವು ಸಹ ಟೇಸ್ಟ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ನೋಡಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ಮುಂಚೆನೇ ಬಿಸಿ ನೀರು, ಸ್ವಲ್ಪ ಬೆಚ್ಚಗೆ ನೀರಿಗೆ ನಾನಿಲ್ಲಿ ಸೋಡಾ ಮತ್ತು ಆ ಉಪ್ಪನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ. ಈಗ ಇದನ್ನು ನೀಟಾಗಿ ಒಮ್ಮೆ ವಾಶ್ ಮಾಡ್ಕೊಳ್ಳೋಣ. ಇದಾದ ನಂತರ ಒಮ್ಮೆ ಪ್ಲೈನ್ ವಾಟ್ರಲ್ಲೂ ಸಹ ನಾನು ವಾಶ್ ಮಾಡಿಕೊಂಡೆ. ನೋಡಿ, ಈ ರೀತಿ ಏನಾದರೂ ಕಲೆಗಳಿದ್ರೂ ಒಮ್ಮೆ ಉಜ್ಜಿ ಅದನ್ನು ತೆಗಿಯೋದಕ್ಕೆ ಪ್ರಯತ್ನ ಪಡಿ. ನೀಟಾಗಿ ವಾಶ್ ಮಾಡ್ಕೊಂಡಾದ ನಂತರ ನೋಡಿ, ಪ್ಲೈನ್ ವಾಟ್ರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟಿದ್ದೆ. ಈಗ ಇದನ್ನು ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ. ನೆನಪಿರಲಿ, ಉಪ್ಪಿನಕಾಯಿ ಮಾಡುವಾಗ ನಾವು ಬಳಸ್ತಕ್ಕಂಥ ಪಾತ್ರೆ ಆಗಿರ್ಬೋದು ಅಥವಾ ಮಾವಿನಕಾಯಿ ಆಗಿರ್ಬೋದು, ಯಾವುದಲ್ಲೂ ಸಹ ನೀರಿನಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಆವಾಗಲೇ ಉಪ್ಪಿನಕಾಯಿ 1 ವರ್ಷದ ತನಕ ಇಟ್ಟರೂ ಅದು ಹಾಳಾಗದೇ ಇರುತ್ತೆ. ಈ ರೀತಿ ಎಲ್ಲನೂ ಒರೆಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ತೋರಿಸ್ತಕ್ಕಂಥ ಉಪ್ಪಿನಕಾಯಿ 1 ಇಯರ್ವರೆಗೂ ಇಡೀ ಡೇ 1 ಏನು ಟೇಸ್ಟ್ ಇರುತ್ತೆ, ಅಂದರೆ 1 ಇಯರ್ ಆದಮೇಲೂ ಅದೇ ಟೇಸ್ಟೇ ಇರುತ್ತೆ. ತುಂಬ ರುಚಿಯಾಗೂ ಸಹ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಉಪ್ಪಿನಕಾಯಿ ಯಾರೂ ತಿನ್ನಲ್ಲ, ನಾನೊಬ್ಬಳೇ ತಿನ್ನೋದು. ಆದ್ರೂ ನಾನು 1 ಇಯರ್ಗೆ ಆಗಷ್ಟು ಉಪ್ಪಿನಕಾಯಿನ ಮಾಡಿ ಇಟ್ಕೊತೀನಿ. ಬಟ್ ಇದು 1 ಇಯರ್ ಆಗೋಕ್ಕೆ ಮುಂಚೆನೇ ಖಾಲಿ ಮಾಡಿರ್ತೀನಿ. ಈಗ ನೋಡಿ, ಈಗ ವರ್ಷ ಆಯ್ತಲ್ಲ, ಈಗ ಮಾವಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ ಅಂದರೆ ವಾಟೆ ಸಮೇತನೇ ಅದನ್ನು ಕಟ್ ಮಾಡ್ಕೋತಾರೆ. ನನಗೆ ಆ ರೀತಿ ಇಷ್ಟ ಆಗಲ್ಲ, ಇದೇ ಥರನೇ ಮಾಡ್ಕೋತೀನಿ. ಈ ಉಪ್ಪಿನಕಾಯಿ ಅಷ್ಟೇ, ಕೆಲವ್ರು ಮಾಡುವಾಗ ಒಂದು 6 ಮಂತ್ಸ್ ಆದ ತಕ್ಷಣವೇ ಅದು ಮುದ್ರಕೊಂಡಂಗೆ ಆಗುತ್ತೆ. ಬಟ್ ನಾನು ಮಾಡೋ ಥರ ಮಾಡಿ ಉಪ್ಪಿನಕಾಯಿ ಫಸ್ಟ್ ಡೇ ಹೇಗಿರುತ್ತೆ ಕೊನೆಯ ತನಕ, ಅಂದರೆ 1 ಇಯರ್ ಕಂಪ್ಲೀಟ್ ಆಗೋ ತನಕ ಅದೇ ರುಚಿಯಾಗಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲ ಮೆಜರ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಉಪ್ಪಿನಕಾಯಿಗೆ ಉಪ್ಪು ಹಾಗೆ ಖಾರದ ಪುಡಿ ಎಲ್ಲದಕ್ಕೂ ಮೆಜರ್ಮೆಂಟ್ ಬೇಕಾಗತ್ತಲ್ಲ, ಅದಕ್ಕಾಗಿ ಒಂದೇ ಕಪ್ ಅಳತೆನಲ್ಲಿ 4 ಕಪ್ಪಷ್ಟು ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ನೆನಪಿರಲಿ, ಅರ್ಧ ಕಪ್ಪಷ್ಟು ಉಪ್ಪು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿಂತೀರಾ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಂತರ ನೋಡಿ, 1 ಸ್ಪೂನಷ್ಟು ಇಲ್ಲಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಹುರಿದಿಲ್ಲ, ಹಾಗೆ ಬಿಸಿಲಲ್ಲಿ ಇಟ್ಟಿರೋದಷ್ಟೇ. ಹಾಗೆ ಸೇಮ್ ಕಪ್ ಅಳತೆನಲ್ಲಿ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಇದು ಸೋಂಪು ಕಾಳನ್ನು ಸಹ ತೊಗೊಂಡಿದ್ದೀನಿ. ಸಾಸಿವೆ ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತು, ಅದಕ್ಕೆ ಸೇಮ್ ಮೆಜರ್ಮೆಂಟೇ ಹೇಳ್ತಾ ಇದ್ದೀನಿ, ಅದೇ ರೀತಿ ಹಾಕ್ಕೊಳ್ಳಿ. ನೋಡಿ, ಇದನ್ನು ತುಂಬ ಫೈನಾಗಿ ಪೌಡರ್ ಮಾಡ್ಕೊಬರ್ಬಾರ್ದು. ಈ ರೀತಿ ಸ್ವಲ್ಪ ತರಿತರಿಯಾಗಿರ್ಬೇಕು, ಆವಾಗಲೇ ಇದು ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಈಗ ಈ ಪೌಡರನ್ನು ಸಹ ಹಾಕಿ ಕೈಯಿಂದನೇ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು, ಮಾವಿನಕಾಯಿ ಹೋಳಿಗೆ ಏನಿದೆ ಎಲ್ಲದಕ್ಕೂ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಎಣ್ಣೆ ಬಂದು ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆನೇ ಬಳಸಿ, ಆವಾಗಲೇ ಟೇಸ್ಟು ಸೂಪರಾಗಿರುತ್ತೆ. ನೀವು ಯಾವುದೇ ಸೂಪರ್ ಮಾರ್ಕೆಟಲ್ಲಿ ತಂದ್ರೂ ಇಷ್ಟು ರುಚಿಯಾಗಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ನೀವು ಟೇಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಾಗತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ನೋಡಿ, ನಾನಿಲ್ಲಿ ಸುಮಾರು ಈ ಸ್ಪೂನಲ್ಲಿ, ಅಂದರೆ ಈ ಸೌಟಿದು, ಇದರಲ್ಲಿ 3 ಸೌಟುಗಳನ್ನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಫಸ್ಟ್ 2 ಹಾಕ್ಕೊಂಡೆ, ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಇನ್ನೂ 1 ಸೌಟ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಾವು ಹಾಕಿರೋ ಪದಾರ್ಥ ಎಣ್ಣೆನ ನೀಟಾಗಿ ಹೀರ್ಕೊಂಡ್ಬಿಡುತ್ತೆ, ಹಾಗಾಗಿ ಇಲ್ಲಿ 3 ಸೌಟುಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ. ನೀವು ನೋಡಿ, ಯಾವ ಥರ ಇರಬೇಕಂದ್ರೆ ಈ ರೀತಿ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಇರಬೇಕು. 3 ಡೇಸ್ ಆದಮೇಲೆ ಎಣ್ಣೆ ಎಲ್ಲ ತೇಳ್ಕೊಂಬರುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ನಾವು ಒಗ್ಗರಣೆಗೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು. ಕಡಿಮೆ ಹಾಕ್ಕೋಬೇಡಿ, ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ಆದಮೇಲೆ ನಾವು ಯಾವುದಲ್ಲಿ ಸ್ಟೋರ್ ಮಾಡ್ಕೊತೀವಿ ನೋಡಿ, ಆ ರೀತಿ ಒಂದು ಜಾಡಿಗೆ ಹಾಕ್ಕೊಂಬಿಟ್ಟು ಇದನ್ನು ಎತ್ತಿಟ್ಕೊಳ್ಳೋಣ. ಕೊನೆ ಒಂದು ಸ್ಟೆಪ್ಪು, ಇದನ್ನು ಫಾಲೋ ಮಾಡಲೇಬೇಕಲ್ಲ. ಯಾರೇ ಆಗಲಿ ಉಪ್ಪಿನಕಾಯಿ ಮಾಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ನೋಡ್ತಾ ಇದ್ರೇ. ಅದಕ್ಕೆ ನೋಡಿ, ಪಾತ್ರೆಗೆ ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.